ಕಾರುಣ್ಯ ಆಶ್ರಮದ ಸೇವೆಗೆ ಸದಾ ಬಾಲಸ್ವಾಮಿ ಕೊಡ್ಲಿ ಅವರು ಜೊತೆಗಿರ್ತಾರೆ. ವಸಂತ ಕೊಡ್ಲಿ ಮಾದಿಗ ಮಹಾಸಭಾ ಸಿಂಧನೂರು ವತಿಯಿಂದ ಮಾದಿಗ ಮಹಾಸಭಾ ಸಿಂಧನೂರು ತಾಲೂಕಾ ಅಧ್ಯಕ್ಷರು ಆದ ಅಮರೇಶ್ ಗಿರಿಜಾಲಿ ಅವರ ನೇತೃತ್ವದಲ್ಲಿ ನಗರದ ಒಳಬಳ್ಳಾರಿ ರಸ್ತೆಯಲ್ಲಿ ಇರುವ ಕರ್ನಾಟಕ ಸರ್ಕಾರ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆಯಾದ ಶ್ರೀಮಠ ಸೇವಾ ಟ್ರಸ್ಟ್ ಹರೇಟನೂರು ಕಾರುಣ್ಯ ನೆಲೆ ವೃದ್ಧಾಶ್ರಮ ಹಾಗೂ ವಯಸ್ಕರ ಬುದ್ಧಿಮಾಂದ್ಯ ಆಶ್ರಮದಲ್ಲಿ ರಾಯಚೂರು ಜಿಲ್ಲಾ ಮಾದಿಗ ಮಹಾಸಭಾದ ಅಧ್ಯಕ್ಷರು ಆದ ಎ ಬಾಲಸ್ವಾಮಿ ಕೂಡ ಸೇವೆಯ ಈ ಕಾರುಣ್ಯ ಆಶ್ರಮಕ್ಕೆ ನಮ್ಮೆಲ್ಲ ಸಂಘಟನೆಗಳ ಸಹಾಯ ಸಹಕಾರವಿರುತ್ತೆ. ಈ ಬಾಲಸ್ವಾಮಿ ಕೊಡ್ಲಿ ಅವರು 100 ವರ್ಷಗಳ ಸೇವೆ ಸಲ್ಲಿಸಿದ್ದಾರೆ. ವರದಿ ಜಾವರ್ ಸಿಂಧನೂರು. ಅಣ್ಣ ಬಂದಿಲ್ಲ, ಬೇರೆ ಕಡೆ ಬಿಜಿ ಅಂತ ನೀವು ಬಾ ಅಂದ್ರೆ ಹಂಗಾಗಿ ನಾನು ಬಂದೀನಿ. ಒಂದು ಕಡೆ ಅದಿರೋದು ತಮ್ಗೆಲ್ಲರಿಗೆ. ಜೊತೆಗೆ ಇನ್ನೊಂದು ಏನಾದ್ರೆ ನಾನು ಖುಷಿಯಾಗಿರೋದು ನನಗೆ, ನಾನು ಈ ಕಾರುಣ್ಯ ಈ ಆಶ್ರಮದ ಬಗ್ಗೆ ನಮ್ಮ ಕಡೆ ಏಪೆನ್ಸಿಗೆಲ್ಲ ಬೋರ್ಡ್ ಸಿಗ್ತಾವೆ ನೋಡಿದ್ವಿ. ನಮ್ಮ ಮನೆ ಮುಂದೆ ಕೆಲವು ನೆರಳು ಅಂತ ಒಂದು ಆಶ್ರಮ ಸಿಕ್ಕೈತೆ ನಮ್ಗೆ. ಈಗ ಅಲ್ಲಿ ನಮ್ಮ ತಗ ಹೆಂಗಂದ್ರೆ ದಿನನಿತ್ಯ ಬರ್ತಾರೆ, ಒಂದು ಬುಕ್ ತರ್ತಾರೆ. ಈ ವಾರ 1,000 ಇಲ್ಲಣ್ಣ, ಈಗ ಒಂದು 2,000 ಬರೀ 1,000 ಬರೀ ಅಂತ ಬರ್ತಿರ್ತಾರೆ. ಬಟ್ ಈ ಕಾರುಣ್ಯ ಆಶ್ರಮ ಬಗ್ಗೆ ನಾನು ಸ್ವಲ್ಪ ಪೇಪರ್ನಾಗ, ಆಮೇಲೆ ಡಾಕ್ಟರ್ಸು ಕೆಲವೊಂದು ಏನೇನೋ ಇನ್ಸಿಡೆಂಟ್ ಎಲ್ಲ ಓದ್ತಾ ಇರ್ತೇನೆ, ನಾನು ನೋಡ್ತಿರ್ತೀನಿ. ನನಗೆ ಭಾಳ ಖುಷಿ ಇದೆ ಮತ್ತು ಹೆಮ್ಮೆ ಇದೆ. ಆಮೇಲೆ ಈ ಕಾರುಣ್ಯ ಆಶ್ರಮಕ್ಕೆ ನಾವು ಏನು ಸಹಾಯ ಮಾಡಿಲ್ಲ ಅಂಬೋದು ಗಿಲ್ಟಿ ನಮ್ಗೆ ಕಾಡ್ತಾ ಇದೆ. ಅಂದ್ರೆ ಗಿಲ್ಟಿ ಏನಂತಾರೆ ಅದಕ್ಕೆ, ಕೀಳರಿಮೆ. ಇಂಥ ಆಶ್ರಮಗಳಿಗೆ ನಾವು ಏನು ಮಾಡೋಕ್ಕಾಗಿಲ್ಲ. ಏನೋ 1,000 ಜನಕ್ಕೆ 1,000 ಮಾಡ್ಬೋದು. ನೊಂದವರಿಗೆ, ಅನಾಥರಿಗೆ, ಏನಿಲ್ಲದವರಿಗೆ, ಅಸಹಾಯಕರಿಗೆ, ಕೈಲಿಂದ ಆಗಲಾರ್ದವ್ರಿಗೆ ಸಹಾಯ ಮಾಡೋದೇ ದೊಡ್ಡ ಸ್ಥಿತಿ. ನಾವು ಇರೋನಿಗೆ 4 ಕಣ್ಣು 4 ಕಾಲು ಕೈ ಇದ್ದವನಿಗೆ ಸಹಾಯ ಮಾಡಿದ್ರೆ ಉಪಯೋಗ ಅಲ್ಲ. ನಾವು ಯಾವಾಗಲೂ ಯಾರಿಗೆ ಏನಿಲ್ಲ, ಈಗ ಒಂದು ಆಶ್ರಮ ಮಾಡಿಸ್ಬೇಕಾದ್ರೆ ಹುಡುಗಾಟಲ್ಲ. ನಾವು ಮನೆಗೆ ಒಂದು 5-6 ಮಂದಿ, ನಾನೇ ಉದಾಹರಣೆ, ನಾವು 5 ಮಂದಿ ಅಣ್ಣ ತಮ್ಮರು, 5 ಮಂದಿ ಸ್ವಸ್ಥರು, ನಾವೆಲ್ಲರೂ ಒಬ್ಬ ತಾಯಿ ನೋಡೋಕೆ ಜಗಳ ಆಡ್ತೀವಿ. ಒಂದು 2 ತಿಂಗಳು ನೀನು ನೋಡಲ್ಲ, 2 ತಿಂಗಳು ನಾನು ನೋಡ್ತಂತ ನಾವು ಅಂತೀವಿ. ಇಲ್ಲಿ ಯಾರ್ರಿ, ಯಾರ ಮಕ್ಕಳು, ಯಾರ ತಾಯಿ, ಯಾರ ತಂದೆ ತಾಯಿ, ಯಾರು ನೋಡ್ಬೇಕು? ಒಬ್ಬ ಏನಂತಾರ ಅದು, ಈ ಕಂಡವ್ರನ್ನ, ನೊಂದವ್ರನ್ನ, ಎಲ್ಲಿ ಅನಾಥ ಜಾಗದ ಸಿಕ್ಕವ್ರು ನೋಡಕ ಅದು ದೈವಾಂಗ ಪುರುಷರವರು. ಈಗ ಎಲ್ಲರೂ ನೋಡಕ್ಕಾಗಲ್ಲ. ಯಾರಿಗೆ ದೈವ ಶಕ್ತಿ ಐತಿ, ದೈವಿ ಸ್ವರೂಪ ಮನುಷ್ಯರು ಯಾರಿದಾರೆ ಅವ್ರು ಮಾತ್ರ ಕಂಡವ್ರ ಮಕ್ಕಳು ಸಾಕ್ತಾರ. ಎಲ್ಲರೂ ಸಾಕೋದಾಗಲ್ಲ. ನಾನೇ ನನ್ನ ಸ್ವಂತ ತಂದೆ ತಾಯಿ ನೋಡ್ಬೇಕಾದ್ರೆ 1 ತಿಂಗಳು 2 ತಿಂಗಳು ಸಾಕಾಗೈತಲ್ಲ, ಯಾವಾಗ ಸಾಯ್ತಾ ಹೇಳ್ತೀವಿ ನಾವು. ಇವತ್ತು 15-20 ಮಂದಿನೋ, 50 ಮಂದಿನೋ, 100 ಮಂದಿ ಇಟ್ಕೊಂಡು ನಾವು ಸಾಕ್ತೀವಿ ಅನ್ನೋದು ದೊಡ್ಡ ಮಾತು. ಇಂಥ ಆಶ್ರಮದಾಗ ಇವತ್ತೇನು ನಮ್ಮ ಅಣ್ಣನ ಬಗ್ಗೆ ನಮ್ಮ ಅಣ್ಣನ ಬಗ್ಗೆ ನಾನು ಹೇಳಿದ್ರೆ ನಾನು ಅಹಂಕಾರ ಆಗುತ್ತೆ, ತಪ್ಪಾಗುತ್ತೆ. ಆದರೂ ನಮ್ಮ ಸಹೋದರರು, ನಮ್ಮ ಬೀಗರು, ನಮ್ಮೆಲ್ಲರ ಅಣ್ಣ ತಮ್ಮರು ಇದ್ದಾರೆ, ಅವ್ರ ಜೊತೆಗೆ ನಾನು ಹೇಳ್ತೇನೆ, ಇಂಥ ಆಶ್ರಮಗಳು ಸ್ವಲ್ಪ ಹಿಂಗೆ ಬೇರೆ ಬೇರೆ ತಾಲೂಕಿನಾಗ ನಮ್ಮಂಥವ್ರನ್ನ ಸ್ವಲ್ಪ ಸಂಪರ್ಕ ಮಾಡ್ಬೇಕು. ಏನೋ ಹಿಂಗೆ ಆಶ್ರಮ ಮಾಡಿಸ್ತಾ ಇದ್ದೀವಿ, ಹಿಂಗೆ ಮಾಡ್ತಾ ಇದ್ದೀವಿ, ಇಂಥೆಲ್ಲ ಸಹಕಾರ ಬೇಕು, ಹಿಂಗೆ ಮಾಡ್ತಾ ಇದೀವಪ್ಪ. ಯಾಕಂದ್ರೆ ರೀ, ಯಾವನಿಗೆ ಒಂದೊಂದು ಲೋಡ್ ಅಕ್ಕಿ ಕೊಡ್ತಾವಂತ ನಮ್ಮ ಆಶ್ರಮಕ್ಕೆ ಇಲ್ಲಿ ಸಹಾಯದ ಕೊಡೋಕ್ಕಾಗಲ್ಲ. ಹಾಗಾಗಿ ಈಗ ಸಂಪರ್ಕ ನಾವು ಹೇಳ್ತವಲ್ಲ, ನಾನು ಒಂದು ಫಸ್ಟ್ಗೆ ಹೇಳಿದೆ, 5 ಮಂದಿ ಅಣ್ಣ ತಮ್ಮರು, 5 ಮಂದಿ ಸ್ವಸ್ಥರಿದ್ದೀವಿ. ನಾವೇ ನೋಡಕ ಪಾಳಿ ಹಂಚ್ಕೈತೀವಿ. ಒಂದು 6 ತಿಂಗಳು ನೀನು ನೋಡಿಕೆ, 6 ತಿಂಗಳು ನೀನು ನೋಡಿಕೆ ಅಂತದ್ರಾಗ ಇಲ್ಲಿ ಜನನ ಏನು ನೋಡೋದೈತಲ್ಲ, ಅದು ಅವ್ರಿಗೆ ದೈವ ಶಕ್ತಿ ಇರೋರೆ ನೋಡಿ, ಎಲ್ಲ ನೋಡೋಕ್ಕಾಗಲ್ಲ. ಹಂಗಾಗಿ ಇಂಥ ಒಂದು ಜಾಗದಾಗ ಇವತ್ತು ನಮ್ಮ ಅಣ್ಣ ದೊಡ್ಡಣ್ಣನ ಬರ್ತಡೇ ಏನು ಮಾಡ್ತಾ ಇದಾರೆ ಅಂದ್ರೆ, ಅದು ನಮ್ಮ ಅಣ್ಣನ ಪುಣ್ಯನೋ ಅಥವಾ ನಮ್ಮ ಪುಣ್ಯನೋ, ನಮ್ಗೇನು ಸ್ನೇಹಿತರಲ್ಲಿ ಇವತ್ತು ಆಚರಣೆ ಮಾಡ್ತಾರೆ, ಅದಕ್ಕೆ ನಿಮ್ಗೆಲ್ಲರಿಗೂ ನಾವು ಚಿರಋಣಿ ಆಗಿರ್ತೀವಿ. ನಿಮ್ಮೆಲ್ಲರ ಆರೈಕೆ, ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಅಣ್ಣನ ಮೇಲೆ ಇರಲಿ. ಜೊತೆಗೆ ನೀವೇನು ಇವತ್ತೆಲ್ಲ ಈ ಒಂದು ಆಶ್ರಮನ ಏನು ಬೆಳಕಿ ತರಬೇಕು, ಇದು ಇಂಪಾರ್ಟೆಂಟ್. ಈಗ ಬರೀ ನಾವು ಬಂದು 1-2 ಡಜನ್ ಬಾಳೆಹಣ್ಣು ಕೊಟ್ಟು ಇವತ್ತೊಂದಿನ ಒಂದು ಸ್ವಲ್ಪ ಫೋಟೋ ಹೊಡೆದು ಹಿಂಗೆ ಹೋಗೋದು ಇಂಪಾರ್ಟೆಂಟ್ ಅಲ್ಲ. ಒಂದಿನ ನಾನು ಉಪವಾಸ ಚಿಂತಿಲ್ಲಪ್ಪ, ಇವತ್ತೊಂದಿನ ನಾನು ನಾನ್ ವೆಜ್ ತಿನ್ನಗಲ್ಲಪ್ಪ, 700 ರೂಪಾಯಿ ಒಂದು ಮಟನ್, KG ಮಟನ್ ಇವತ್ತೊಂದಿನ ಬಿಟ್ಬಿಡಮ್ಮ, ಆ 700 ರೂಪಾಯಿ ಕೊಟ್ಟು ಈ ಮಟನ್ ಕೊಡಮ್ಮ. ಹಂಗೆ ತೀರ್ಮಾನ ಮಾಡೋಕೆ ಹೊರತು 1-2 ಡಜನ್ ಬಾಳೆಹಣ್ಣು ಇಟ್ಟು ಎಲ್ಲರೂ ಫೋಟೋ ಹೊಡೆದು ಹೋಗಂತ ನಾವು ಯಾರು ಆಗಬಾರ್ದು. ದಯವಿಟ್ಟು ಇಂಥ ಆಶ್ರಮ ಬಂದಿವಂದ್ರಿಗನ ನಮ್ಮಿಂದ ಇನ್ನೊಂದು 4 ಜನ ಬದುಕ್ಬೇಕಂದ್ರಿಗನ ನಮ್ಮ ತ್ಯಾಗ ಮುಖ್ಯ. ನಮ್ದು ಒಂದು ಊಟ ತ್ಯಾಗ ಮಾಡಮ್ಮ, ಇಂಥ ಮಠಕ್ಕೆ ಏನೋ ದಾನ ಮಾಡಮ್ಮ, ಸುಮ್ಮನೆ ಬಂದು ಬಾಳೆಹಣ್ಣು ತಿಂದು ಫೋಟೋ ಹೊಡೆದು ಹೋಗೋದು ಬೇಡ. ಸೊ ಹಂಗಾಗಿ ನಾವೆಲ್ಲ ಸ್ನೇಹಿತರೇ, ನಮ್ಮ ಅಂಬರೀಷ್ ಆಗಿರೋ, ಜಗದೀಶ್, ನಮ್ಮ ಅಮೃತಸರಣ, ರಾಮಣ್ಣ ಎಲ್ಲರೂ ಕೇಳ್ತೀನಿ, ಇಂಥ ಆಶ್ರಮಗಳಿಗೆ ನಾವೆಲ್ಲರೂ ಬೆನ್ನೆಲುಬಾಗಿರಮ್ಮ. ಕೈಲಿಂದ ಆದಷ್ಟು ಇವತ್ತು ಒಂದು ದಿನಕ್ಕೆ ಒಂದು ಮೊಬೈಲ್ ಡಾಟಾ ಏನು ಆಫ್ ಮಾಡಿದ್ರೆ 5 ರೂಪಾಯಿ ಕೊಟ್ಟರೆ ಆಶ್ರಮ ಬೆಳಿತೈತಿ.
ಇವತ್ತು ನಾವು ಎಲ್ಲೇನು ಹೋಗೋದಿಲ್ಲ, ಒಂದು 2 ಬೀರ್ ಕುಡಿಯೋದು ಕಡಿಮೆ ಮಾಡಿದ್ರೆ ಆಶ್ರಮ ಬೆಳಿತೈತಿ. ಹಿಂಗೆ ಯೋಚನೆ ಮಾಡ್ರ. ಸೊ ಇಂಥ ಆಶ್ರಮದಾಗ ಇವತ್ತೇನು ನಮ್ಮ ಅಣ್ಣನ ಬರ್ತಡೇ ನೀವೆಲ್ಲ ಆಚರಣೆ ಮಾಡೋಕ್ಕೆ ಭಾಳ ಖುಷಿ ಆಯ್ತು. ಆಮೇಲೆ ಅದಕ್ಕೂ ನಾನು ಪುಣ್ಯ ಮಾಡಿದ ಅನ್ಕೊತೀನಿ. ಈ ನಿಟ್ಟಿನಲ್ಲಿ ನಿಮ್ಗೆಲ್ಲರಿಗೂ ಈ ಆಶ್ರಮ ಜೊತೆ ನಾವು ಸಹಾಯ ಸಹಕಾರ ಮಾಡ್ಕೊಂಡು ನಡೀತೀವಿ. ನೀವೆಲ್ಲರೂ ನಮ್ಮ ಸಂಪರ್ಕ ಮಾಡ್ರಿ. ನಮ್ಮ ಕೈಲಿಂದ ಆದಷ್ಟು ಈ ಆಶ್ರಮಕ್ಕೆ ನಾವು ಸಹಾಯ ಮಾಡೋಕೆ ನಡೀತೀವಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ವಸಂತ ಕೊಡ್ಲಿ ಅಂತ. ಕೆಲವರಿಗೆ ಏನು ಬಾಲ್ಸನ್ ಕೊಡ್ಲಿ ಅಂತ ಮತ್ತೆ ಗಣಪರ ಕುಂತಿ ನಾನು ಬಾಲ್ಸನ್ ಕೊಡ್ಲಿಲ್ಲ. ಅವ್ರ ತಮ್ಮ ಅವ್ರ ಸಹೋದರ ವಸಂತ ಕೊಡ್ಲಿ, 3ನೇ ತಮ್ಮ ಪಂಚಮ ಪಾಂಡವ ವಸಂತ ಕೊಡ್ಲಿ ಅಂತ. ನಾನು ಇವತ್ತೇನು ಆಕಸ್ಮಿಕ ನಾನು ನಮ್ಮ ಅಣ್ಣ ಅಂಬರೀಷ್ ನಮ್ಮ ದೇವಿ ಎಲ್ಲ ಒಂದು ಕಡೆ ಸೇರ್ಕೊಂಡಿದ್ವಿ. ಏನು ನಮ್ಮ ಸ್ನೇಹಿತರು ನಮ್ಮ ತಮ್ಮರೇ ಈ ಹುಡುಗರು ಹೆಂಗ ಅಂಬರೀಷ ಜಗದೀಶ್ ಹುಡುಗರೆಲ್ಲ ನಮ್ಮ ಸ್ನೇಹಿತರಿದ್ದಂಗ. ನಾವೆಲ್ಲ ಅಣ್ಣ ತಮ್ಮರು ಬಟ್ ಸ್ನೇಹಿತರಿದ್ದಂಗ. ಇಲ್ಲ ಅಣ್ಣನ ಬರ್ತಡೇ ಮಾಡಕಚ್ಚಿವಪ್ಪ ಒಂದು ಆಶ್ರಮದಾಗ ಹಿಂಗೆ ಮಾಡಕಚ್ಚು ಬಾ ಅಂತಂದ್ರೆ ಸರಿಯಪ್ಪ. ನಾನು ನಮ್ಮಣ್ಣನ ಬರ್ತಡೇ ಮಾಡಕ್ಕೆ ನಾನು ಬಂದ್ರೆ ತೂಕರಾಗಲ್ಲ, ನೀವು ಮಾಡ್ರಿ ನೀವೆಲ್ಲ ಸೇರ್ಕೊಂಡು. ಇಲ್ಲಪ್ಪ ಅಣ್ಣ ಕರೆದಿವಿ, ಅಣ್ಣ ಬಂದಿಲ್ಲ, ಬೇರೆ ಕಡೆ ಬಿಜಿ ಅಂತ ನೀವು ಬಾ ಅಂದ್ರೆ ಹಂಗಾಗಿ ನಾನು ಬಂದೀನಿ. ಒಂದು ಕಡೆ ಅದಿರೋದು ತಮ್ಗೆಲ್ಲರಿಗೆ. ಜೊತೆಗೆ ಇನ್ನೊಂದು ಏನಾದ್ರೆ ನಾನು ಖುಷಿ ಆಗಿರೋದು ನನಗೆ, ನಾನು ಈ ಕಾರುಣ್ಯ ಈ ಆಶ್ರಮ ಬಗ್ಗೆ ನಮ್ಮ ಕಡೆ ಏಪೆನ್ಸಿಗೆಲ್ಲ ಬೋರ್ಡ್ ಸಿಗ್ತಾವೆ ನೋಡಿದ್ವಿ. ನಮ್ಮ ಮನೆ ಮುಂದೆ ಕೆಲವು ನೆರಳು ಅಂತ ಒಂದು ಆಶ್ರಮ ಸಿಕ್ಕೈತೆ ನಮ್ಗೆ. ಈಗ ಅಲ್ಲಿ ನಮ್ಮ ತಗ ಹೆಂಗಂದ್ರೆ ದಿನನಿತ್ಯ ಬರ್ತಾರೆ, ಒಂದು ಬುಕ್ ತರ್ತಾರೆ. ಈ ವಾರ 1000 ಇಲ್ಲಣ್ಣ ಈ ಒಂದು 2000 ಬರೀ 1000 ಬರೀ ಅಂತ ಬರ್ತಿರ್ತಾರೆ. ಬಟ್ ಈ ಕಾರುಣ್ಯ ಆಶ್ರಮ ಬಗ್ಗೆ ನಾನು ಸ್ವಲ್ಪ ಪೇಪರ್ನಾಗ ಆಮೇಲೆ ಡಾಕ್ಟರ್ಸು ಕೆಲವೊಂದು ಏನೇನೋ ಇನ್ಸಿಡೆಂಟ್ ಎಲ್ಲ ಓದ್ತಾ ಇರ್ತೇನೆ, ನಾನು ನೋಡ್ತಿರ್ತೀನಿ. ನನಗೆ ಭಾಳ ಖುಷಿ ಇದೆ ಮತ್ತು ಹೆಮ್ಮೆ ಇದೆ. ಆಮೇಲೆ ಈ ಕಾರುಣ್ಯ ಆಶ್ರಮಕ್ಕೆ ನಾವು ಏನು ಸಹಾಯ ಮಾಡಿಲ್ಲ ಅಂಬೋದು ಗಿಲ್ಟಿ ನಮ್ಗೆ ಕಾಡ್ತಾ ಇದೆ. ಅಂದ್ರೆ ಗಿಲ್ಟಿ ಏನಂತಾರೆ ಅದಕ್ಕೆ, ಕೀಳರಿಮೆ. ಇಂಥ ಆಶ್ರಮಗಳಿಗೆ ನಾವು ಏನು ಮಾಡೋಕ್ಕಾಗಿಲ್ಲ. ಏನೋ 1000 ಜನಕ್ಕೆ 1000 ಮಾಡ್ಬೋದು. ನೊಂದವರಿಗೆ, ಅನಾಥರಿಗೆ, ಏನಿಲ್ಲದವರಿಗೆ, ಅಸಹಾಯಕರಿಗೆ, ಕೈಲಿಂದ ಆಗಲಾರ್ದವ್ರಿಗೆ ಸಹಾಯ ಮಾಡೋದೇ ದೊಡ್ಡ ಸ್ಥಿತಿ. ನಾವು ಇರೋನಿಗೆ 4 ಕಣ್ಣು 4 ಕಾಲು ಕೈ ಇದ್ದವನಿಗೆ ಸಹಾಯ ಮಾಡಿದ್ರೆ ಉಪಯೋಗ ಅಲ್ಲ. ನಾವು ಯಾವಾಗಲೂ ಯಾರಿಗೆ ಏನಿಲ್ಲ ಈಗ ಒಂದು ಆಶ್ರಮ ಮಾಡಿಸ್ಬೇಕಾದ್ರೆ ಹುಡುಗಾಟಲ್ಲ. ನಾವು ಮನೆಯಾಗ ಒಂದು 5-6 ಮಂದಿ, ನಾನೇ ಉದಾಹರಣೆ, ನಾವು 5 ಮಂದಿ ಅಣ್ಣ ತಮ್ಮರು, 5 ಮಂದಿ ಸ್ವಸ್ಥರು, ನಾವೆಲ್ಲರೂ ಒಬ್ಬ ತಾಯಿ ನೋಡೋಕೆ ಜಗಳ ಆಡ್ತೀವಿ. ಒಂದು 2 ತಿಂಗಳು ನೀನು ನೋಡಲ್ಲ, 2 ತಿಂಗಳು ನಾನು ನೋಡ್ತಂತ ನಾವು ಅಂತೀವಿ. ಇಲ್ಲಿ ಯಾರ್ರಿ, ಯಾರ ಮಕ್ಕಳು, ಯಾರ ತಾಯಿ, ಯಾರ ತಂದೆ ತಾಯಿ, ಯಾರು ನೋಡ್ಬೇಕು? ಒಬ್ಬ ಏನಂತಾರ ಅದು, ಈ ಕಂಡವ್ರನ್ನ ನೊಂದವ್ರನ್ನ ಎಲ್ಲಿ ಅನಾಥ ಜಾಗದ ಸಿಕ್ಕವ್ರು ನೋಡಕ ಅದು ದೈವಾಂಗ ಪುರುಷರವರು. ಈಗ ಎಲ್ಲರೂ ನೋಡಕ್ಕಾಗಲ್ಲ. ಯಾರಿಗೆ ದೈವ ಶಕ್ತಿ ಐತಿ, ದೈವಿ ಸ್ವರೂಪ ಮನುಷ್ಯರು ಯಾರಿದಾರೆ ಅವ್ರು ಮಾತ್ರ ಕಂಡವ್ರ ಮಕ್ಕಳು ಸಾಕ್ತಾರ. ಎಲ್ಲರೂ ಸಾಕೋದಾಗ್ಲ. ನಾನೇ ನನ್ನ ಸ್ವಂತ ತಂದೆ ತಾಯಿ ನೋಡ್ಬೇಕಾದ್ರೆ 1 ತಿಂಗಳಾಗ 2 ತಿಂಗಳು ಸಾಕಾಗೈತಲ್ಲ, ಯಾವಾಗ ಸಾಯ್ತಾ ಹೇಳ್ತೀವಿ ನಾವು. ಇವತ್ತು 15-20 ಮಂದಿನೋ 50 ಮಂದಿನೋ 100 ಮಂದಿ ಇಟ್ಕೊಂಡು ನಾವು ಸಾಕ್ತೀವಿ ಅನ್ನೋದು ದೊಡ್ಡ ಮಾತು. ಇಂಥ ಆಶ್ರಮದಾಗ ಇವತ್ತೇನು ನಮ್ಮ ಅಣ್ಣನ ಬಗ್ಗೆ ನಮ್ಮ ಅಣ್ಣನ ಬಗ್ಗೆ ನಾನು ಹೇಳಿದ್ರೆ ನನ್ನ ಅಹಂಕಾರ ಆಗುತ್ತೆ, ತಪ್ಪಾಗುತ್ತೆ. ಆದರೂ ನಮ್ಮ ಸಹೋದರರು, ನಮ್ಮ ಬೀಗರು, ನಮ್ಮೆಲ್ಲರ ಅಣ್ಣ ತಮ್ಮರು ಇದ್ದಾರೆ, ಅವ್ರ ಜೊತೆಗೆ ನಾನು ಹೇಳ್ತೇನೆ, ಇಂಥ ಆಶ್ರಮಗಳು ಸ್ವಲ್ಪ ಹಿಂಗೆ ಬೇರೆ ಬೇರೆ ತಾಲೂಕಿನಾಗ ನಮ್ಮಂಥವ್ರನ್ನ ಸ್ವಲ್ಪ ಸಂಪರ್ಕ ಮಾಡ್ಬೇಕು. ಏನೋ ಹಿಂಗೆ ಆಶ್ರಮ ಮಾಡಿಸ್ತಾ ಇದ್ದೀವಿ, ಹಿಂಗೆ ಮಾಡ್ತಾ ಇದ್ದೀವಿ, ಇಂಥೆಲ್ಲ ಸಹಕಾರ ಬೇಕು, ಹಿಂಗೆ ಮಾಡ್ತಾ ಇದೀವಪ್ಪ. ಯಾಕಂದ್ರೆ ರೀ ಯಾವನಿಗೆ ಒಂದೊಂದು ಲೋಡ್ ಅಕ್ಕಿ ಕೊಡ್ತಾವಂತ ನಮ್ಮ ಆಶ್ರಮಕ್ಕೆ ಇಲ್ಲಿ ಸಹಾಯ ಕೊಡೋಕ್ಕಾಗಲ್ಲ. ಹಾಗಾಗಿ ಈಗ ಸಂಪರ್ಕ ನಾವು ಹೇಳ್ತವಲ್ಲ, ನಾನು ಒಂದು ಫಸ್ಟ್ಗೆ ಹೇಳಿದೆ 5 ಮಂದಿ ಅಣ್ಣ ತಮ್ಮರು 5 ಮಂದಿ ಸ್ವಸ್ಥರು ಇದೀವಿ. ನಾವೇ ನೋಡಕ ಪಾಳಿ ಹಂಚ್ಕೈತೀವಿ. ಒಂದು 6 ತಿಂಗಳು ನೀನು ನೋಡಿಕೆ 6 ತಿಂಗಳು ನೀನು ನೋಡಿಕೆ ಅಂತದ್ರಾಗ ಇಲ್ಲಿ ಜನನ ಏನು ನೋಡೋದೈತಲ್ಲ, ಅದು ಅವ್ರಿಗೆ ದೈವ ಶಕ್ತಿ ಇರೋರೆ ನೋಡಿ ಎಲ್ಲ ನೋಡೋಕ್ಕಾಗಲ್ಲ. ಹಂಗಾಗಿ ಇಂಥ ಒಂದು ಜಾಗದಾಗ ಇವತ್ತು ನಮ್ಮ ಅಣ್ಣ ದೊಡ್ಡಣ್ಣನ ಬರ್ತಡೇ ಏನು ಮಾಡ್ತಾ ಇದಾರೆ ಅಂದ್ರೆ ಅದು ನಮ್ಮ ಅಣ್ಣನ ಪುಣ್ಯನೋ ಅಥವಾ ನಮ್ಮ ಪುಣ್ಯನೋ, ನಮ್ಮ ಏನು ಸ್ನೇಹಿತರಲ್ಲಿ ಇವತ್ತು ಆಚರಣೆ ಮಾಡ್ತಾರೆ ಅದಕ್ಕೆ ನಿಮ್ಗೆಲ್ಲರಿಗೂ ನಾವು ಚಿರಋಣಿ ಆಗಿರ್ತೀವಿ. ನಿಮ್ಮೆಲ್ಲರ ಆರೈಕೆ, ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಅಣ್ಣನ ಮೇಲೆ ಇರಲಿ. ಜೊತೆಗೆ ನೀವೇನು ಇವತ್ತೆಲ್ಲ ಈ ಒಂದು ಆಶ್ರಮನ ಏನು ಬೆಳಕಿಗೆ ತರಬೇಕು, ಇದು ಇಂಪಾರ್ಟೆಂಟ್. ಈಗ ಬರೀ ನಾವು ಬಂದು 1-2 ಡಜನ್ ಬಾಳೆಹಣ್ಣು ಕೊಟ್ಟು ಇವತ್ತೊಂದಿನ ಒಂದು ಸ್ವಲ್ಪ ಫೋಟೋ ಹೊಡೆದು ಹಿಂಗೆ ಹೋಗೋದು ಇಂಪಾರ್ಟೆಂಟ್ ಅಲ್ಲ. ಒಂದಿನ ನಾನು ಉಪವಾಸದ ಚಿಂತಿಲ್ಲಪ್ಪ, ಇವತ್ತೊಂದಿನ ನಾನು ನಾನ್ ವೆಜ್ ತಿನ್ನಂಗಲ್ಲಪ್ಪ, 700 ರೂಪಾಯಿ ಒಂದು ಮಟನ್ ಕೆಜಿ ಮಟನ್ ಇವತ್ತೊಂದಿನ ಬಿಟ್ಟು ಬಿಡಮ್ಮ, ಆ 700 ರೂಪಾಯಿ ಕೊಟ್ಟು ಈ ಮಟನ್ ಕೊಡಮ್ಮ. ಹಂಗೆ ತೀರ್ಮಾನ ಮಾಡೋಕೆ ಹೊರತು 1-2 ಡಜನ್ ಬಾಳೆಹಣ್ಣು ಇಟ್ಟು ಎಲ್ಲರೂ ಫೋಟೋ ಹೊಡೆದು ಹೋಗಂತ ನಾವು ಯಾರು ಆಗಬಾರ್ದು. ದಯವಿಟ್ಟು ಇಂಥ ಆಶ್ರಮ ಬಂದಿ ಮಾಡಿದ್ರಿಗನ ನಮ್ಮಿಂದ ಇನ್ನೊಂದು 4 ಜನ ಬದುಕ್ಬೇಕಂದ್ರಿಗನ ನಮ್ಮ ತ್ಯಾಗ ಮುಖ್ಯ.
ನಮ್ದು ಒಂದು ಊಟ ತ್ಯಾಗ ಮಾಡಮ್ಮ, ಇಂಥ ಮಠಕ್ಕೆ ಏನೋ ದಾನ ಮಾಡಮ್ಮ, ಸುಮ್ಮನೆ ಬಂದು ಬಾಳೆಹಣ್ಣು ತಿಂದು ಫೋಟೋ ಹೊಡೆದು ಹೋಗೋದು ಬೇಡ. ಸೊ ಹಂಗಾಗಿ ನಾವೆಲ್ಲ ಸ್ನೇಹಿತರೆ, ನಮ್ಮ ಅಂಬರೀಷ್ ಆಗಿರೋ ಜಗದೀಶ್, ನಮ್ಮ ಅಮೃತಸಣ್ಣ, ರಾಮಣ್ಣ ಎಲ್ಲರೂ ಕೇಳ್ತೀನಿ, ಇಂಥ ಆಶ್ರಮಗಳಿಗೆ ನಾವೆಲ್ಲ ಬೆನ್ನೆಲುಬಿಗಿರಮ್ಮ. ಕೈಲಿಂದ ಆದಷ್ಟು ಇವತ್ತು ಒಂದು ದಿನಕ್ಕೆ ಒಂದು ಮೊಬೈಲ್ ಡಾಟಾ ಏನು ಆಫ್ ಮಾಡಿದ್ರೆ 5 ರೂಪಾಯಿ ಕೊಟ್ಟರೆ ಆಶ್ರಮ ಬೆಳಿತೈತಿ. ಇವತ್ತು ನಾವು ಎಲ್ಲೇನು ಹೋಗೋದಿಲ್ಲ, ಒಂದು 2 ಬೀರ್ ಕುಡಿಯೋದು ಕಡಿಮೆ ಮಾಡಿದ್ರೆ ಆಶ್ರಮ ಬೆಳಿತೈತಿ. ಹಿಂಗೆ ಯೋಚನೆ ಮಾಡ್ರೆ. ಸೊ ಇಂಥ ಆಶ್ರಮದಾಗ ಇವತ್ತೇನು ನಮ್ಮ ಮಣ್ಣನ ಬರ್ತಡೇ ನೀವೆಲ್ಲ ಆಚರಣೆ ಮಾಡೋಕ್ಕೆ ಭಾಳ ಖುಷಿ ಆಯ್ತು. ಆಮೇಲೆ ಅದಕ್ಕೂ ನಾನು ಪುಣ್ಯ ಮಾಡಿದ